ರಾಷ್ಟ್ರ ಹಾಗೂ ರಾಜ್ಯದಲ್ಲಿ ಭರವಸೆಯ ಸುದ್ದಿ ವಾಹಿನಿಯಾಗಿ ಮುನ್ನುಗ್ಗುತ್ತಿರುವ ಗ್ಯಾರಂಟಿ ನ್ಯೂಸ್ ಮತ್ತೊಂದು ಸಾಧನೆಯ ಮೈಲುಗಲ್ಲು ಸಾಧಿಸಿದೆ. ಸಿಎಂ ಎಸ್ಬಿ ನ್ಯಾಷನಲ್ ಅವಾರ್ಡ್ 2025ನೇ ಸಾಲಿನ 8ನೇ ಆವೃತ್ತಿಯ ಸಿಎಂ ಎಸ್ಬಿ ನ್ಯಾಷನಲ್ ಅವಾರ್ಡ್ ಕಾರ್ಯಕ್ರಮದಲ್ಲಿ ನಮ್ಮ ಸುದ್ದಿ ವಾಹಿನಿಯ 3 ಸಾಧಕರಿಗೆ ರಾಷ್ಟ್ರೀಯ ಪ್ರಶಸ್ತಿ ದೊರೆತಿದೆ. ಇದು ನಮ್ಮ ಗ್ಯಾರಂಟಿ ಸುದ್ದಿ ವಾಹಿನಿಗೆ ಹೆಮ್ಮೆಯ ವಿಚಾರ. ಪ್ರಧಾನ ಸಂಪಾದಕರಾದ ರಾಧಾ ಹಿರೇಗೌಡರವರಿಗೆ ಎಡಿಟೋರಿಯಲ್ ಲೀಡರ್ಶಿಪ್ ಅಂಡ್ ಮೀಡಿಯಾ ಇಂಟಿಗ್ರಿಟಿ ಅವಾರ್ಡ್ ನೀಡಿ ಪುರಸ್ಕರಿಸಲಾಗಿದೆ. ಇನ್ನು ಗ್ಯಾರಂಟಿ ಸುದ್ದಿವಾಹಿನಿಯ ಸಿಒಒ ನಮ್ರತಾ ಅವರಿಗೆ ಮೀಡಿಯಾ ಮ್ಯಾನೇಜ್ಮೆಂಟ್ ಮತ್ತು ಡಿಜಿಟಲ್ ಬ್ರಾಡ್ಕಾಸ್ಟಿಂಗ್ ಎಕ್ಸಲೆನ್ಸ್ ಅವಾರ್ಡ್ ಲಭಿಸಿದೆ. ಜೊತೆಗೆ ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ಬೀರಗಾನಹಳ್ಳಿ ಲಕ್ಷ್ಮೀನಾರಾಯಣ್ ಅವರಿಗೆ ಮೀಡಿಯಾ ಕೋಆರ್ಡಿನೇಷನ್ ಅಂಡ್ ಇಂಡಸ್ಟ್ರಿ ರಿಪೋರ್ಟಿಂಗ್ ಎಕ್ಸಲೆನ್ಸ್ ಅವಾರ್ಡ್ ನೀಡಿ ಸನ್ಮಾನಿಸಲಾಗಿದೆ. With our big round of applause, which is very deserving. You all are watching Council for Media and Satellite Broadcasting 8th National Award, and we have Namrata on the dance, ladies and gentlemen. How nice! Thank you, Namrata. The most deserving, and we have the awards presented. Appreciating and giving awards to the most deserved professionals in journalism. ಜರ್ನಲಿಸಂನ ಈ ಒಂದು ಜರ್ನಿಯಲ್ಲಿ ನಾವು ಕೂಡ ಒಂದು ಪಾರ್ಟ್ ಆಗಿದ್ದೀವಿ ಅಂತ. CMSB ಸಂಸ್ಥೆಯಿಂದ ನನಗೆ ಏನು ಎಡಿಟೋರಿಯಲ್ ಲೀಡರ್ಶಿಪ್ ಆ್ಯಂಡ್ ಮೀಡಿಯಾ ಇಂಟಿಗ್ರಿಟಿ ಅವಾರ್ಡ್ ಬಂದಿದೆ. ಅದಕ್ಕೆ ನನಗೆ ತುಂಬ ಸಂತೋಷ ಆಗಿದೆ. ಈ ಅವಾರ್ಡನ್ನು ನಾನು ನನ್ನ ಗ್ಯಾರಂಟಿ ನ್ಯೂಸ್ ಕುಟುಂಬ ಸದಸ್ಯರಿಗೆ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಒಂದು ತಂಡವಾಗಿ ಕೆಲಸ ಮಾಡಿದ ಹೊರತು ಈ ರೀತಿಯಾದಂತಹ ಅವಾರ್ಡ್ಗಳು ಬರೋದಕ್ಕೆ ಕಷ್ಟ. ಹಾಗಾಗಿ ಈ ಒಂದು ಅವಾರ್ಡ್ ಏನಿದೆ ಇದು ನನ್ನ ಗ್ಯಾರಂಟಿ ನ್ಯೂಸ್ನ ಕುಟುಂಬ ಸದಸ್ಯರಿಗೆ ಎಲ್ಲರಿಗೂ ಕೂಡ ಅರ್ಪಿಸ್ತೀನಿ. ಈ ಸಂದರ್ಭದಲ್ಲಿ ನಮ್ಮ ಟೀಮ್ನ ಏನು ಹೆಡ್ಸ್ ಇದ್ದಾರೆ ಅವ್ರಿಗೂ ಕೂಡ ನಾನು ಈ ಒಂದು ಅವಾರ್ಡ್ನ ಶ್ರೇಯಸ್ಸು ಕೊಡೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಶಿವಸ್ವಾಮಿ ಸರ್ನ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಬೆನ್ನೆಲುಬಾಗಿ ನಿಂತವ್ರವರು. ಹೀಗಾಗಿ ನಮ್ಮ ಇಡೀ ಕುಟುಂಬ ಸದಸ್ಯರಿಗೆ ಈ ಅವಾರ್ಡನ್ನು ನಾನು ಅರ್ಪಿಸ್ತಾ ಮತ್ತೊಂದು ಸರಿ CMIBC ಸಂಸ್ಥೆ ಏನಿದೆ ಅದು ನಮ್ಮ ಈ ಒಂದು ಸಾಧನೆಯನ್ನು ಗುರುತಿಸಿದ್ದಕ್ಕಾಗಿ ಆ ಸಂಸ್ಥೆಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು. ವೆರಿ ಗುಡ್ ಈವ್ನಿಂಗ್. ಇವತ್ತು ಬೆಸ್ಟ್ ಅಂತ ನೀವೇ ಹೇಳಿದ್ದೀರಿ. ನಾಳೆ ನಂಬರ್ 1 ಅನ್ನಿಸ್ಕೊಳ್ಬೇಕು ಅಂತ ನಮ್ಮ ಮುಂದೆ ಇರುವಂತಹ ಒಂದು ದೊಡ್ಡ ಚಾಲೆಂಜ್ ಅದು. 10 ವರ್ಷಗಳಿಂದ ಚಾನಲ್ಗಳಿದ್ದಾವೆ. ಈಗ ನಾವು 6-7 ತಿಂಗಳಾಯಿತು ಅಷ್ಟೇ ಬಂದು. ಸೊ ಜನರು ಗುರುತಿಸಿದ್ದಾರೆ, ಪ್ರೀತಿ ತೋರಿಸಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಸೊ ಇನ್ನೇನು ಬೇಕಲ್ವಾ. ಸೊ ಮುಖ್ಯವಾಗಿ ಇನ್ನು ನಮ್ಮ ಮೇಲೆ ಗುರುಗಳ ಆಶೀರ್ವಾದ ಇದೆ. ಪ್ರಕಾಶನಾಥ ಸ್ವಾಮೀಜಿಗಳ ಮಾರ್ಗದರ್ಶನ ಜೊತೆಗೆ ನಮ್ಮ ಇಡೀ ಗ್ಯಾರಂಟಿ ನ್ಯೂಸ್ ಟೀಮ್ ಅವರ ಒಂದು ಶ್ರಮದಿಂದ ಇವತ್ತು ಈ ಅವಾರ್ಡ್ ತಗೊಳ್ಳಿಕ್ಕೆ ಸಾಧ್ಯ ಆಯಿತು. ಇವತ್ತು ಇಷ್ಟರ ಮಟ್ಟಿಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಇದೆ ಅಂತಂದರೆ ಅವರೆಲ್ಲರ ಶ್ರಮ ಅಂತಲೇ ಹೇಳಬಹುದು. ಜನರ ಪ್ರೀತಿ ವಿಶ್ವಾಸ ಇದೇ ರೀತಿ ನಮ್ಮ ಮೇಲಿರಲಿ. ಮುಂದಿನ ದಿನಗಳಲ್ಲಿ ಗ್ಯಾರಂಟಿ ನ್ಯೂಸ್ ಇನ್ನು ಎತ್ತರ ಮಟ್ಟಕ್ಕೆ ಬೆಳೆಯುತ್ತೆ. ಜೊತೆಗೆ CMSB ಸಂಸ್ಥೆಗೂ ಕೂಡ ಈ ಅವಾರ್ಡ್ ಕೊಟ್ಟಿದ್ದಕ್ಕೆ ಧನ್ಯವಾದ. CMSB ಸಂಸ್ಥೆ ನಿಜಕ್ಕೂ ನಮ್ಮ ಗ್ಯಾರಂಟಿ ನ್ಯೂಸ್ನ ಗುರುತಿಸಿ ಅದರಲ್ಲೂ ನಮ್ಮ ಸಿನಿಮಾ ವಿಭಾಗದಲ್ಲಿ ಬರ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಬರ್ತಿದೆ ಅಂತ ಗುರುತಿಸಿ ನನ್ನನ್ನು ಈ ಅವಾರ್ಡ್ಗೆ ಸೆಲೆಕ್ಟ್ ಮಾಡಿದ್ದಕ್ಕೆ ಮೊದಲಿಗೆ CMSB ಸಂಸ್ಥೆಗೆ ನಾನು ಆಭಾರಿಯಾಗಿರ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಜೊತೆಗೆ ನನಗೆ ಎಷ್ಟು ಖುಷಿ ಆಗ್ತಿದೆ ಇವತ್ತು ಅಂತಂದರೆ ಈ ಅವಾರ್ಡ್ ತೊಗೊಳೋದಕ್ಕೆ. ನಾನು ಜರ್ನಲಿಸಮ್ಗೆ ಅಂಬೆಗಾಲು ಇಟ್ಕೊಂಡು ಬಂದಾಗ ನನ್ನನ್ನು ತೀಡಿದಂತಹ ಜರ್ನಲಿಸಮ್ನ ಗುರುಗಳಾದಂತಹ ರಾಧಾ ಹಿರೇಗೌಡರು ಮೇಡಮ್ ಅವರೊಟ್ಟಿಗೆ ನಾನು ಅವಾರ್ಡ್ ತೊಗೊಂಡಿದ್ದು ತುಂಬ ಖುಷಿಯಾಗುತ್ತೆ. ಜೊತೆಗೆ ನಮ್ರತಾ ಅವರು ನಮ್ಮ ಚಾನಲ್ನ ಒನ್ ಆಫ್ ದ ಡೈರೆಕ್ಟ್ರು ಕೂಡ ಹೌದು. ನಾನು ಅವರೊಟ್ಟಿಗೆ ಒಂದು 2-3 ಸಂಸ್ಥೆಗಳಲ್ಲಿ ಕೆಲಸ ಕೂಡ ಮಾಡಿದ್ದೀನಿ. ನನ್ನದೇ ಕಾರ್ಯಕ್ರಮ ಸಿನಿಮಾ ಕಾರ್ಯಕ್ರಮನ ಮಾಡ್ತಾಯಿದ್ರು ಅವರು ಆ್ಯಂಕರ್ ಆಗಿ. ಸೊ ಅವರು ಈಗ ಓನರ್ ಆಗಿದ್ದಾರೆ. ನಾವು ಅವ್ರ ಕಂಪ್ನಿಯಲ್ಲಿ ಒಬ್ಬ ಎಂಪ್ಲಾಯ್ ಆಗಿದ್ದೀವಿ ಅಂತ ಹೇಳ್ಕೊಳ್ಳೋಕೆ ಖುಷಿಯಾಗುತ್ತೆ. ಅವರೊಟ್ಟಿಗೆ ಅವಾರ್ಡ್ ತೊಗೊಂಡಿದ್ದು ಖುಷಿಯಾಗುತ್ತೆ. ವಿತಿನ್ 6-7 ಮಂತ್ಸಲ್ಲಿ ನಮ್ಮ ಚಾನಲ್ಗೆ ಈ ಥರದ ಒಂದು 3 ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ ಅಂದರೆ ನಿಜಕ್ಕೂ ನಮ್ಮ ಜವಾಬ್ದಾರಿ ಮತ್ತಷ್ಟು ಹೆಚ್ಚಿಸುವಂಥ ಕಾರ್ಯ ಇದು. ಆ ನಿಟ್ಟಿನಲ್ಲಿ